ಬಿಗ್ ಬಾಸ್ ಸೀಸನ್ 12 ಒಂದಲ್ಲ ಒಂದು ಕಾರಣಕ್ಕೆ ಈಗ ಭಾರಿ ಚರ್ಚೆಯಲ್ಲಿದೆ. ಅಣ್ಣ ತಂಗಿಯಂತಿದ್ದ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಅವರ ಮಧ್ಯೆ ಏನೋ ಗಂಭೀರ ಅಂತರ ಮೂಡಿದೆ. ಇಬ್ಬರು ಈಗ ಮಾತುಕತೆಯೇ ನಿಲ್ಲಿಸಿದ್ದಾರೆ. ಆದರೆ ಧ್ರುವಂತ್ಗೆ ರಕ್ಷಿತಾ ಮೇಲೆ ಇಷ್ಟು ಕೋಪ ಎಂಬುದಕ್ಕೆ ನಿಖರ ಕಾರಣವೇನು ಅನ್ನುವುದು ಇನ್ನೂ ಸ್ಪಷ್ಟವಾಗಿಲ್ಲ. ಧ್ರುವಂತ್ ಹೇಳೋ ಮಾತಿನ ಪ್ರಕಾರ, ನಾನು ಮಂಗಳೂರಿನವನೇ, ಎಂಥ ಗೊತ್ತುಂಟಾ, ಈ ರೀತಿ ಮಾತನಾಡುವವರು ಮಂಗಳೂರಿನಲ್ಲಿ ಯಾರೂ ಇಲ್ಲ, ಅವಳು ಟೋಟಲಿ ಫೇಕ್ ಅಂತ ಹೇಳಿದ್ದಾರೆ. ಆದರೆ ಇದು ಸಂಪೂರ್ಣ ತಪ್ಪು ಕಲ್ಪನೆ. ಮಂಗಳೂರಿನವರು ಮಾತನಾಡುವ ಶೈಲಿ ಸ್ಥಳಾನುಸಾರ ಬದಲಾಗುತ್ತದೆ. ರಕ್ಷಿತಾ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಯಾವ ರೀತಿಯಲ್ಲಿ ಮಾತನಾಡುತ್ತಾರೋ ಅದೇ ನೈಸರ್ಗಿಕ ಶೈಲಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮಾತನಾಡುತ್ತಿದ್ದಾರೆ. ನಿಜವಾಗಿ ನೋಡ್ಬೇಕಾದರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಮಾತಿನ ಶೈಲಿ ಇದೆ. ಉದಾಹರಣೆಗೆ ಮಾಡು, ಗಿಲ್ಲಿ ಹಾಗೂ ಇತರ ಸ್ಪರ್ಧಿಗಳು ತಮ್ಮ ಊರಿನ ಭಾಷೆ, ಉಚ್ಚಾರಣೆ ಮತ್ತು ಶೈಲಿಯಲ್ಲೇ ಮಾತನಾಡುತ್ತಾರೆ. ಅದರಲ್ಲಿ ಯಾರಿಗೂ ತೊಂದರೆ ಆಗ್ತಿಲ್ಲ. ಆದರೆ ಪ್ರಶ್ನೆ ಏನೆಂದರೆ, ರಕ್ಷಿತಾ ಶೆಟ್ಟಿ ಮಾತ್ರ ಯಾಕೆ ಟಾರ್ಗೆಟ್? ಭಾಷೆ ಎಂಬುದು ವ್ಯಕ್ತಿಯ ಅಸ್ತಿತ್ವದ ಭಾಗ. ಅದನ್ನು ಆಧಾರ ಮಾಡಿಕೊಂಡು ಯಾರನ್ನಾದರೂ ಫೇಕ್ ಎಂದು ಕರೆಯುವುದು ತಪ್ಪು. ಪ್ರತಿಯೊಬ್ಬರಿಗೂ ತಮ್ಮ ಹಿನ್ನೆಲೆಯ ಪ್ರಕಾರ ಮಾತನಾಡುವ ವೈಶಿಷ್ಟ್ಯ ಇರುತ್ತದೆ. ಅದನ್ನೇ ಗೌರವದಿಂದ ಸ್ವೀಕರಿಸಬೇಕಾದದ್ದು. ರಕ್ಷಿತಾ ಮಾತನಾಡುವ ರೀತಿಯೇ ಅವರ ನೈಸರ್ಗಿಕ ಶೈಲಿ. ಅದರಲ್ಲಿ ನಕಲಿ ಎಂಬ ಪ್ರಶ್ನೆಯೇ ಇಲ್ಲ. ರಕ್ಷಿತಾ ಮೂಲತಃ ಮಂಗಳೂರಿನವರು, ಆದರೂ ಅವರ ಬಾಲ್ಯ ಮತ್ತು ಶಿಕ್ಷಣ ಮುಂಬೈನಲ್ಲಿ ನಡೆದದ್ದು. ಹೀಗಿರುವಾಗ ಕನ್ನಡದ ಉಚ್ಚಾರಣೆಯಲ್ಲಿಯೂ ಕೆಲವು ಭಿನ್ನತೆಗಳು ಕಾಣಿಸಿಕೊಳ್ಳುವುದು ಸಹಜ. ಬಿಗ್ ಬಾಸ್ ಮನೆ ಸಂಪೂರ್ಣ ಕನ್ನಡ ಶೋ ಆಗಿರುವುದರಿಂದ ದಿನದ 24 ಗಂಟೆಯೂ ಕನ್ನಡ ಕೇಳುತ್ತಾ ರಕ್ಷಿತಾ ಅವರು ಈಗ ನಿಧಾನವಾಗಿ ಕನ್ನಡವನ್ನು ಕಲಿಯುತ್ತಿದ್ದಾರೆ. ಈ ನೈಜ ಪ್ರಯತ್ನವನ್ನು ಧ್ರುವಂತ್ ಅರ್ಥ ಮಾಡಿಕೊಂಡದೆ ಕೇವಲ ಭಾಷೆಯ ಆಧಾರದಲ್ಲಿ ಅವರನ್ನು ಫೇಕ್ ಎಂದು ತೀರ್ಮಾನಿಸುವುದು ಖಂಡಿತ ನ್ಯಾಯಸಮ್ಮತವಲ್ಲ. ಇದನ್ನೇ ಕುರಿತು ಕಿಚ್ಚ ಸುದೀಪ್ ಅವರು ಶನಿವಾರದ ಎಪಿಸೋಡಿನಲ್ಲಿ, ನನಗೆ ರಕ್ಷಿತಾ ಅವರ ಕನ್ನಡ ಅರ್ಥವಾಗ್ತಿದೆ, ನಮ್ಗಿದು ಓಕೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಸುದೀಪ್ ಅವರ ಈ ಹೇಳಿಕೆಯಿಂದ ವಿಷಯವೇ ಮುಗಿಯಬೇಕಿತ್ತು. ಆದರೂ ಇಂದಿನ ಪ್ರೋಮೋದಲ್ಲಿಯೂ ಧ್ರುವಂತ್ ಇದೇ ವಿಷಯವನ್ನು ಮತ್ತೆ ಎತ್ತಿಕೊಂಡಿದ್ದಾರೆ. ಭಾಷೆ ಆಧಾರವಾಗಿ ವ್ಯಕ್ತಿಯ ನೈಜತೆಯನ್ನು ತೀರ್ಮಾನಿಸುವುದು ಎಷ್ಟು ಸರಿಯಲ್ಲ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ.